ಹಾಯ್ ಹಲೋ ನಮಸ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಹೇಳ್ದಾಗೆ ನಾವು ಮಂತ್ರಾಲಯಕ್ಕೆ ಹೊರಟಿದ್ವಿ. ಇನ್ನು ಕ್ಯಾಬಲ್ಲೇ ಇದ್ದೀವಿ. ರಗಳೆ ಮಾಡೋಕ್ಕೆ ಶುರು ಹಚ್ಕೊಂಡ. ರಗಳೆ ಮಾಡ್ತಿದ್ದಾನಲ್ಲ ಪಾಪ, ಹೋಗಲಿ ಅಂತ ಹೇಳಿಬಿಟ್ಟು ನಾನು ತೊಡೆ ಮೇಲೆ ಕೂರಿಸ್ಕೊಳ್ಳೋಣ ನಾನು ಸ್ವಲ್ಪ ಹೊತ್ತು ಅಂತ ಕರೆದ್ರೆ ಅವನು ಅಲ್ಲಿ ಬಿಡ್ಕೊಂಡು ಬಂದ. ತೊಡೆ ಮೇಲೆ ಕೂತ್ಕೊಳ್ಳೋಕ್ಕಲ್ಲ, ತಲೆ ಮೇಲೆ ಕೂತ್ಕೊಳ್ಳೋಕೆ ಬಂದ ಅವನು. ಬೇಡ ಹೋಗ್ಲೇಲೆ ಏನು ಅಂತ ಹೇಳಿಬಿಟ್ಟು ವಾಪಸ್ ಅವ್ರ ಅಜ್ಜಿ ಹತ್ರನೇ ಕಳಿಸಿದೆ. ಮತ್ತೆ ನೋಡ್ತಿದ್ದಾನೆ ತಲೆ ಮೇಲೆ ಕಾಲಿಡೋದಕ್ಕೆ. ನನ್ನನ್ನು ತುಳಿದ್ರೂ ಪರವಾಗಿಲ್ಲ ಕಣ್ರಿ, ಸುಮ್ಮನೆ ಬಿಡ್ತೀನಿ. ಆ ಪಾಪ ಮೊಬೈಲ್ ಸುಮ್ಮನೆ ವೀಡಿಯೋ ಮಾಡ್ತಿದ್ದೆ, ಅದನ್ನೂ ಬಿಡ್ತಿಲ್ಲ, ಅದನ್ನು ಒದ್ದೊದ್ದು ಬಿಸಾಕ್ತಿದ್ದಾನೆ. ಇಂಥ ನಾಯಿ ನನ್ನ ಮಗುಂದಿದ್ದು. ಕೊನೆಗೆ 2 ಚಾಕ್ಲೇಟ್ ತಿಂದು ಮಲ್ಕೊಂಡ. ಸ್ವಲ್ಪ ಸಮಯದ ನಂತರ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಪ್ಲಾಟ್ಫಾರ್ಮ್ 6 ಇತ್ತು. ನಾವು ಮುಂಭಾಗ ಕೀಳ್ಕೊಂಡಿದ್ರೆ ಹತ್ರ ಆಗಿರೋದು. ಟ್ರೈನ್ 11 ಗಂಟೆಗೆ ಇತ್ತು. ನಾವು 9:15ಗೆ ರೀಚ್ ಆದ್ವಿ. ಕಾರಲ್ಲಿ ಹೋಗಿದ್ದರಿಂದ ನನಗೆ ಸುಸ್ತು ನುಸ್ತು, ಸೊ ಹಾಗಾಗಿ ಕೆಳಗಡೆನೇ ಕೂತ್ಕೊಳ್ಳೋ ಕಂಫರ್ಟಬಲ್ ಅನ್ನಿಸ್ತು. ಹಾಗಾಗಿ ಅಲ್ಲೇ ಕೂತ್ಕೊಂಡ್ವಿ. ಅಜ್ಜಿ ಮೊಮ್ಮಗ ಅಡ್ಡಾಡ್ತಿದ್ದಾರೆ. ಇಲ್ಲಿ ಈಗ ಟೈಮ್ ಪಾಸ್ ಮಾಡೋದು ಕಷ್ಟ ಇತ್ತು. ಏಕೆ ಅಂತಂದರೆ ನಾವೇಗ ಆರಾಮಾಗಿ ಕೂತ್ಕೊಬಿಡ್ತೀವಿ ಒಂದು ಕಡೆ, ಇವನು ಕೂತ್ಕೊಳ್ಳೋದಿಲ್ಲ. ಜ್ಯೂಸ್ ಕುಡಿತಿದ್ದಾನೆ, ಜ್ಯೂಸು ಓದಿಕೆದು. ಇವನು ನೋಡಿ ಹಿಡಿಯೋದು ಕಷ್ಟ ಅಂತ ಹೇಳಿದ್ನಲ್ಲ, ಹೀಗೆ ಒಂದು ಹತ್ರ ನಿಂತ್ಕೊಳ್ಳಲ್ಲ, ಕಾಲಿಗೆ ಚಕ್ರ ಕಟ್ಕೊಂಡಿದ್ದಾನೆ ಅವನು. ನನಗೆ ಹಿಡಿದು ಸಾಕಾಗ ಈಗ ಅಜ್ಜಿ ಕೈ ಹತ್ರ ಕೊಡ್ತೀನಿ. ಅಜ್ಜಿ ಹತ್ರನೂ ಅದೇ ಅವತಾರ, ಈಗ ಓಡ್ತಾನೆ. ಈಗ ಆಡ್ತಿದ್ದ. ಎಷ್ಟೊತ್ತಿಗೆ ಟ್ರೈನ್ ಬರುತ್ತೋ ಅಂತಿದ್ದು. ಟ್ರೈನ್ ಬಂತು. ಟ್ರೈನ್ ಬಂದ ತಕ್ಷಣ ನಮ್ಮದು S6 ಇತ್ತು. ಬೋಗಿ ಬಂದುಬಿಟ್ಟು ಚಾಕ್ಲೇಟ್ ಎಲ್ಲ ತಿಂದಿದ್ದಾನೆ. ಇವನು ಚಾಕ್ಲೇಟೇ ಇವನು ಮುಸುಡಿ ತಿಂತೋ ಗೊತ್ತಿಲ್ಲ. ಟ್ರೈನ್ ಒಳಗಡೆ ಹತ್ಬಿಟ್ಟು ನಮ್ಮ ಸೀಟ್ಗಳನ್ನೆಲ್ಲ ಹುಡುಕೊಂಡು ಕೂತ್ಕೊಂಡ್ವಿ. ಈಗ ನಮ್ಮ ಅದೃಷ್ಟ ಕೆಳಗಡೆನೇ ಸಿಕ್ಕಿತ್ತು ಸೀಟು, ಮೇಲ್ಗಡೆ ಇರಲಿಲ್ಲ. ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಒಟ್ಟಿಸ್ತಿತ್ತು ನನಗೆ. ಅವನ ಹಿಂದೆ ಓಡಾಡಿ ಒಟ್ಟಿಸ್ಬಿಟ್ಟು ಜವಳಿಕಾಯಿ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ತಗೊಂಡೋಗಿದ್ದೆ. ತುಂಬ ಚೆನ್ನಾಗಿತ್ತು, ಯಾಕೆಂದರೆ ನಾನೇ ಮಾಡಿದ್ದಲ್ವ, ಅದಕ್ಕೆ ಚೆನ್ನಾಗಿತ್ತು ಅಂತಲೇ ಹೇಳ್ತಿದ್ದೀನಿ. ತಿಂದ್ವಿ. ಇವನು ನೋಡ್ತಿದ್ದಾನೆ, ಏನೋ ಮೇಯ್ತಿದ್ದಾವೆ ಅಲ್ಲ ಎಲ್ಲವೂ, ನನಗೇನು ಕೊಡ್ತಿಲ್ವಲ್ಲ ಅಂತ. ಇವನು ಕೊಟ್ಟರು ಕೂಡ ಇಸ್ಕೊಳ್ಳಿಲ್ಲ. ಇವನು ಹಂಗೆ ನೋಡ್ತಾನೆ ನೀರು ಚೆಲ್ಬಿಟ್ಟ. ಅಜ್ಜಿ ಕಿತ್ತಿಟ್ರು. ಆಮೇಲೆ ಮೊಮ್ಮಕ್ಕಳು ಪ್ರೀತಿಯಿಂದ ಅಜ್ಜಿ ತಿನ್ನಿಸ್ತಾ ಇದ್ದಾರೆ. ಹಿಂಗೆ ಸ್ವಲ್ಪ ಸಮಯ ಕಳೆದು ಜಾಸ್ತಿ ರಗಳೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಮಲಗ್ಸೋಕ್ಕೆ ಅಂತ ನೋಡಿದ್ರು. ಇವನು ಮಲ್ಕೊತಿರ್ಲಿಲ್ಲ. ಅಣ್ಣರಿಗೂ ಮಲ್ಕೊಳಕ್ಕೆ ಬಿಡ್ತಿರ್ಲಿಲ್ಲ, ಇವನು ಮಲ್ಕೊತಿರ್ಲಿಲ್ಲ. ಒತ್ತಿಗೆ ತಾಡ್ದಂಗೆ ಆಡ್ತಿದ್ದ. ಅವನು ಅಲ್ಲೂ ಕೂಡ ಮಲ್ಕೊಳ್ಳಿಲ್ಲ. ಅಮ್ಮ ಡೋರ್ ಹತ್ರ ಇಸ್ಕೊಂಡು ಮಲಗ್ಸ್ಕೊಂಡು ಕರ್ಕೊಂಬಂದರು. ನೈಟ್ ಚೆನ್ನಾಗಿ ನಿದ್ದೆ ಬಂತು. ಫೈನಲಿ ಬೆಳಕರಿತಪ್ಪ. ಇಬ್ಬರು ಎದ್ದು ಕೂತಿದ್ದಾರೆ ಮಕ್ಕಳು. ಅಷ್ಟೊತ್ತಿಗೆ ಸೀಬೆಕಾಯಿನವ್ರು ಬಂದರು. ಸೀಬೆಕಾಯಿ ನೋಡೋಕೆ ದಪ್ಪ ಚೆನ್ನಾಗಿದ್ದು, ಕೆಂಪು ಸೀಬೆ. ಜಾಸ್ತಿ ಉಪ್ಪು ಖಾರ ಹಾಕ್ಸ್ಕೊಂಡು ಬೆಳಗ್ಗೆನೇ ಒಂದು ತಿಂದ್ಬಿಟ್ಟು ಆಚೆ ಕಡೆ ಬಂದೆ. ಸೂರ್ಯ ಬೆಳಗ್ತಾ ಇತ್ತು. ಒಳ್ಳೇದು ಮಾಡಪ್ಪ ಅಂತ ಕೈ ಮುಗಿದು ಸುತ್ತ ನೋಡ್ತೀನಿ. ಎಲ್ಲ ಕರೆ ತಲೆಗಳು ಅನ್ನಿಸ್ತು ನನಗೆ. ಟ್ರೈನ್ ಫುಲ್ ಜನ ಇಲ್ಲೇ ಇಳಿದ್ಬಿಟ್ಟಿದ್ದಾರೇನೋ ಅಂತ, ಅಷ್ಟು ಜನ ಇದ್ದರು. ಸರಿ ಇನ್ಕೊಂಡು ಆಚೆ ಕಡೆ ಬಂದ್ವಿ. ಆಟೋದವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ರಿಗೆ 50 ರೂಪಾಯಿ ಸೀಟು, ಮಕ್ಳಿಗಿಲ್ಲ ಅಂತ ಹೇಳಿದರು. ಸರಿ ಅಂತ ಬಂದ್ವಿ. ಇಲ್ಲಿ ಆಟೋದಲ್ಲಿ ತಾತ ಮೊಮ್ಮಗನ ಏನೋ ಮಾತುಕತೆ ನಡೀತಾ ಇದೆ. ಇಬ್ಬರು ಕೂಡ ಮಾತಾಡ್ಕೊಂಡು ನಗ್ತಾ ಇದ್ದಾರೆ. ಕರ್ನಾಟಕ ಬಿಟ್ಟು ಆಂಧ್ರ ಕಾಲಿಡ್ತಾ ಇದ್ದೀವಿ. ಹೊಳೆ ನೀರು ಚೆನ್ನಾಗೇ ಇದ್ದು. ಕೊನೆಗೂ ಮಂತ್ರಾಲಯ ತಲುಪಿದ್ವಿ ನಾವು. ಒಂದ್ಸಲ ಹಿಡಿದು ಸುತ್ತ ನೋಡಿದೆ ಹೇಗಿದೆ ಅಂತ. ಯಾವುದೇ ಹೊಸ ಜಾಗ ಆದರೂ ಒಂದ್ಸಲ ನಿಂತ್ಕೊಂಡು ನೋಡೋ ಅಂಥದ್ದು ಅಭ್ಯಾಸ. ನೋಡಿದೆ. ಅಷ್ಟೊತ್ತಿಗೆ ಅವ್ರ ಅಪ್ಪಾಜಿ ಅಮ್ಮ ಕೂಡ ಬಂದರು. ಅವ್ರು ನೆನ್ನೆ ನೈಟೇ ಬಂದಿದ್ದರು. ಬಂದುಬಿಟ್ಟು ರೂಮ್ನೆಲ್ಲ ಬುಕ್ ಮಾಡಿದ್ರು.
ಬಂದು ಹೇಳ್ತಿದ್ದಾಳೆ ಕ್ಯಾಮ್ರಾ ಆಫ್ ಮಾಡಿಲ್ಲ ಅಂತ. ಆದರೂ ಅವಳು ಹೇಳಿದ ತಕ್ಷಣ ಏನು ಆಫ್ ಮಾಡಿಬಿಡೋಕ್ಕಾಗುತ್ತಾ, ಮಾಡಲ್ಲ. ಅವರಮ್ಮ ಕರೀತಿದ್ದಾರೆ, ಹೋಗ್ತಿಲ್ಲ ಅವನು. ಅವ್ರ ಅಪ್ಪಾಜಿ ಕೂಡ ಕರೆದ್ರೂ ಹೋಗ್ತಿಲ್ಲ. ಅಜ್ಜಿನ ಹಚ್ಕೊಂಡ್ಬಿಟ್ಟಿದ್ದಾನೆ. ಮೆತ್ತಗೆ ಹೋದ ಈಗ. ನಿದ್ಗಣ್ಣಲ್ಲಿದ್ದು ಅದಕ್ಕೆ ಹೋಗಿದ್ದಾನೆ ಅನಿಸುತ್ತೆ, ಇಲ್ಲಾಂದ್ರೆ ಅವನು ಹೋಗ್ತಾ ಇರಲಿಲ್ಲ. ಅಜ್ಜಿ ಅಂದರೆ ತುಂಬ ಇಷ್ಟ. ನನ್ನ ತಂಗಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಬಂದಿದ್ದ ಖುಷಿ, ನನ್ನ ಹತ್ರ ಇದ್ದಿದ್ದು ಲಗೇಜು ಕೂಡ ಅವಳೇ ಇಸ್ಕೊಂಡು ಹೋದ್ಲು. ರೂಮ್ ನೋಡಿರಿ, ಚೆನ್ನಾಗಿದೆ ರೂಮು. ಇದು 24 ಅವರ್ಸ್ಗೆ 1,500 ದಿನಕ್ಕೆ. ರೂಮಲ್ಲೇ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ರಾಯರ ದರ್ಶನಕ್ಕೆ ಅಂತ ಹೊರಟ್ವಿ. ಹೋಗೋದು 11:30 ಆಗಿತ್ತು. ಹೋದ್ವಿ ಒಳಗಡೆ. ಗಂಡಸರೆಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿದ್ದು ರಾಯರ ದರ್ಶನಕ್ಕೆ ಹೊರಟ್ರು. ನಾವು ಕಲರ್ ಸ್ಯಾರಿಯಲ್ಲಿ ರೆಡಿಯಾಗಿ ಹೊರಟ್ವಿ. ಜನ ಸುಮಾರಾಗಿದ್ದರು, ಜಾಸ್ತಿ ಅಂತಲೂ ಇಲ್ಲ, ತೀರಾ ಕಮ್ಮಿ ಅಂತಲೂ ಇಲ್ಲ, ಸುಮಾರಾಗಿತ್ತು. ಅಲ್ಲಿ ರಾಯರಿಗೆ ಸೇವೆ ಮಾಡ್ತಾ ಇದ್ರು, ಹೆಜ್ಜೆ ನಮಸ್ಕಾರ ಎಲ್ಲ. ನಾವು ಕೂಡ ದೇವರ ದರ್ಶನಕ್ಕೆ ಕ್ಯೂನಲ್ಲಿ ಹೋದ್ವಿ. ನನ್ನ ತಂಗಿ ಏನೋ ಹೇಳ್ತಿದ್ದಾಳೆ, ಏನು ಹೇಳಿದ್ಲು ಒಂದು ಮರ್ತು ಬಿಟ್ಟಿದ್ದೀನಿ. ನಾವೆಲ್ಲ ಮುಂದೆ ಹೋಗ್ತಿದ್ರೆ ನಮ್ಮನೆ ಚಿಕ್ಕ ಮನುಷ್ಯ ಹಿಂದೆಯಿಂದ ಹೋಗ್ತಾಯಿದ್ರು. ನನ್ನ ಮಗ ಡೀಸೆಂಟಾಗಿ ಒಂದು ಮಾತಾಡ್ದಂಗೆ ಸೈಲೆಂಟಾಗಿ ಹೋಗ್ತಾ ಇದ್ದಾನೆ. ಹೀಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ನಾನು ಇದೇ ಮೊದಲನೇ ಬಾರಿಗೆ ನೋಡಿದ್ದು, ಖುಷಿ ಆಯಿತು. ಅಲ್ಲಿ ವಿಡಿಯೋ ಮಾಡ್ಬೋದಾ ಒಳಗಡೆ ಅಂತ ಕೇಳಿದೆ ನಾನು ಪೂಜಾರನ್ನ. ಅವ್ರು ಹೇಳಿದ್ರು ಮಾಡೋಂಗಿಲ್ಲ, ಹಂಗೇನಾರು ಮಾಡೋಂಗಿದ್ರೆ ಕೊಡಿಲಿ, ಮೊಬೈಲ್ ಗುಂಡಿಗೆ ಹಾಕ್ತೀನಿ ಅಂದರು. ಆಗ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ಮೊದಲೇ ನನ್ನ ತಂಗಿ ಮೊಬೈಲ್ ಇಸ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಹಂಗೇನಾದರೂ ಆದರೆ ತಂಗಿ ಮೊಬೈಲ್ ಜೊತೆ ನನ್ನ ಉಂಡಿಗೆ ಹಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬೇಡ ಬಿಡಿ ಅಂತ ಅಂದ್ಕೊಂಡೆ. ಅಲ್ಲಿ ಸೇವೆ ಮಾಡ್ತಿರೋನ ನೋಡಿಬಿಟ್ಟು ಚಿಕ್ಕ ಮನುಷ್ಯರು ಕೂಡ ಸೇವೆ ಮಾಡ್ತಿದ್ದಾರೆ ಮಲ್ಕೊಂಡು. ಅದಾದಮೇಲೆ ಅಲ್ಲೇ ದೇವ್ರ ಪ್ರಸಾದ ಕೊಡ್ತಿದ್ರು, ಅಗಸ್ತ್ಯ ಕಾಳು, ಅದನ್ನು ಇಸ್ಕೊಂಡು ನಂತರ ಜ್ಯೋತಿರಾಜ್ ಅವ್ರು ಬಂದಿದ್ರು. ಅಲ್ಲಿ ಅವ್ರ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಂಡು ಆಚೆ ಕಡೆ ಬಂದಮೇಲೆ ಫ್ಯಾಮಿಲಿ ಫೋಟೋ ತೆಕ್ಕೊಂಡು ಅಷ್ಟೊತ್ತು ಹೊಟ್ಟಸ್ಬಿಟ್ಟಿದ್ದು ನನಗೆ. ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿಂದ್ಬಿಟ್ಟು ಅಲ್ಲಿಂದ ರೂಮ್ಗೆ ಹೊರಟು, ರೂಮಲ್ಲಿ ರೆಡಿಯಾಗಿ ಮತ್ತೆ ಅಲ್ಲೇ ಸುತ್ತಮುತ್ತ ಇರೋ ಒಂದು 5 ಪ್ಲೇಸಸ್ ನೋಡಬೇಕು ಅಂತ ಹೊರಟ್ವಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.